ಕೊಟ್ಟ ಮಾತು ಇಟ್ಟ ಗುರಿ ಡಿಸಿಎಂ ಡಿಕೆ ಪವರ್ ಪ್ಲೇ. ಸಿಎಂ ಬಜೆಟ್ ಮೀಟಿಂಗ್ಗೆ ಗೈರು, ಪ್ರಿಯಾಂಕಾ ಸಭೆಗೆ ಹಾಜರು. ಬದಲಾವಣೆ ಗುರಿ ಡಿಸಿಎಂ ಡಿಕೆಶಿ ಹೂಡಿದ ದಾಳಗಳೇನು ಹಾಗಾದ್ರೆ? ಅಧಿಕಾರ ಹಂಚಿಕೆ ಚರ್ಚೆಯನ್ನ ಜೀವಂತವಾಗಿಟ್ರ ಡಿಸಿಎಂ ಡಿಕೆ ಶಿವಕುಮಾರ್. ನಾನು ಹಾಗೂ ಸಿಎಂ ಕದ್ದು ಮುಚ್ಚಿ ಮಾತಾಡಿಲ್ಲ ಅಂತ ಯಾಕೆ ಹೇಳಿದ್ರು? ದೆಹಲಿ ಪ್ರಯಾಣಕ್ಕೂ ಮೊದಲು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಕೆಶಿ. ಹೈಕಮಾಂಡ್ ಮುಂದೆಯೇ ಮಾತನಾಡ್ಕೊಂಡಿದ್ದೀವಿ, ನಾವೇನು ನಾಯಕತ್ವ ಬದಲಾವಣೆ ವಿಚಾರನ ಕದ್ದು ಮುಚ್ಚಿ ಮಾತಾಡಿಲ್ಲ ಅಂತ ಹೇಳಿದ್ರು. ಅಧಿಕಾರ ಹಂಚಿಕೆ ಆಗಿದೆ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇಲ್ಲಿ ಡಿಸಿಎಂ ಅಧಿಕಾರ ಹಂಚಿಕೆ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆದ್ರು. ಅವರನ್ನೇ ಹೋಗಿ ಕೇಳಿ, ನನ್ನನ್ನು ಏನ್ ಕೇಳ್ತೀರಾ? ಅವ್ರು ಹೇಳಿದ್ರೆ ಅವರನ್ನೇ ಹೋಗಿ ಕೇಳ್ಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ರು. ಹಾಗಾದ್ರೆ ಇವತ್ತು ಡಿಸಿಎಂ ಏನ್ ಮಾತಾಡಿದ್ರು, ಏರ್ಪೋರ್ಟ್ಗೆ ಹೋಗಕ್ಕೂ ಮೊದಲು ಸಿಎಂ ಏನ್ ಮಾತಾಡಿದ್ರು ಕೇಳಿಸ್ಕೊಂಬರೋಣ. ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋಂತ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಕರೀದೇನ ಯಾಕೆ ಹೋಗ್ಲಮ್ಮ? ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಕರೀದೇನ ಯಾಕೆ ಹೋಗ್ಲಮ್ಮ? ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಇನ್ನು ಇದೇ ವಿಚಾರವಾಗಿ ಶಾಸಕರಾದಂತಹ ಬಾಲಕೃಷ್ಣ ಮತ್ತು ಸಚಿವರಾದಂತಹ ಪರಮೇಶ್ವರ್, ಆರ್ ವಿ ದೇಶಪಾಂಡೆ ಅವರು ಕೂಡ ಮಾತಾಡಿದ್ದಾರೆ. ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ಈ ಕಡೆ ಇಕ್ಬಾಲ್ ಹುಸೇನ್ ಅವ್ರನ್ನ ನೀವು ಇಕ್ಬಾಲ್ ಹುಸೇನ್ ಅವರು ಯತೀಂದ್ರ ಅವ್ರ ಇಬ್ಬರನ್ನ ಕೇಳಬೇಕು. ಯಾರು ಸ್ಟೇಟ್ಮೆಂಟ್ ಇದ್ರೆ ಬೇರೆಯವ್ರನ್ನ ಯಾರನ್ನ ಏನು ಕೇಳಕ್ ಹೋಗ್ಬೇಡಿ. ಆ ಕಡೆ ಯತೀಂದ್ರ ಅವ್ರನ್ನ ಕೇಳಿ, ಈ ಕಡೆ ಇಕ್ಬಾಲ್ ಹುಸೇನ್ ಅವ್ರನ್ನ ಕೇಳಿ. ದೆಹಲಿಗೆ ಏನು ಹೊಸ್ತಾ ಹೋಯ್ದವ್ರು ಅವ್ರು ಇವಾಗ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವರು ಒಬ್ರು ಲೀಡ್ರು, ರಾಜ್ಯದ ಲೀಡ್ರು, ನಾಯಕರು. ಅಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಅವ್ರು ಕೇಂದ್ರ ಇದು ರಾಜ್ಯದ ಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಇಲಾಖೆ ಬಗ್ಗೆ ಚರ್ಚೆ ಮಾಡಕ್ಕೆ ಇಲ್ಲಿಗೆ ಹೋಯ್ತಾ ಇರ್ತಾರೆ. ಅದಕ್ಕೇನು ವಿಶೇಷವಾದ ಅರ್ಥ ಕಲ್ಪಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇಕ್ಬಾಲ್ ಅವ್ರ ವಿಚಾರನೂ ಯತೀಂದ್ರ ಅವ್ರ ವಿಚಾರನೂ ಬಿಡಬೇಡಿ, ಬೇರೆ ಏನಾದ್ರು ಕೇಳಿ. ಡೆಲ್ಲಿಗೆ ಅವರು ಹೋಗ್ಬಾರ್ದು. ಡೆಲ್ಲಿಗೆ ಅವರಿಗೆ ಸಮಯ ಇದು ಮೀಟಿಂಗ್ಗಳು ಇರ್ತವೆ. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿದ್ದಾರೆ ಮತ್ತು ದೊಡ್ಡ ಇಲಾಖೆ, ಎರಡು ದೊಡ್ಡ ಇಲಾಖೆ, ನೀರಾವರಿದು, ಬೆಂಗಳೂರಿದು ಅನೇಕ ಸಭೆಗಳು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಹೋಗ್ತಾರೆ. ಅವ್ರಿಗೆ ಡೆಲ್ಲಿಗೆ ಹೋಗೋದೇ ದೊಡ್ಡ ವಿಚಾರನ. ಹೋಗ್ತಾರಪ್ಪ ಡೆಲ್ಲಿಗೆ ಅವರು ಹೋಗ್ತಾರಪ್ಪ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನು ನಿರ್ಣಯ ಮಾಡ್ತೇವೆ ಅದು ಅಂತಿಮ ನಿರ್ಣಯ, ಅದು ನಾವು ಒಪ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನನ್ಗೆ ಕಾಣಿಸ್ತಿದೆ, ವಿಳಂಬ ಮಾಡದೆ ಹೈಕಮಾಂಡ್ ತನ್ನ ನಿರ್ಣಯ ಹೇಳಬೇಕು. ಯಾಕಂದ್ರೆ ಇದಕ್ಕೆ ಒಂದು ಪೂರ್ಣವಿರಾಮ ಆಗಬೇಕು. ಈಗ ಇದು ನಡಿಬಾರ್ದು. ಇದನ್ನು ಅನ್ನೆಸೆಸರಿ ಗೊಂದಲಗಳು ನಡೆಯುವುದು, ಯಾರ ಮನಸ್ಸು ಬಂದಾಗ ಏನು ಬೇಕಾದಾಗ ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರುವ ಜನ ಜವಾಬ್ದಾರಿಯಿಂದ ಹೇಳಬೇಕು, ಜವಾಬ್ದಾರಿ ಮಾಡಬೇಕು. ನನಗೆ ಕಾಣಿಸ್ತಾ ಹೈಕಮಾಂಡ್ ಆದಷ್ಟು ಬೇಗನೆ ಇದರ ಬಗ್ಗೆ ನಿರ್ಣಯ ಮಾಡ್ಬೋದು ಅಂತ ನಾನು ಭಾವಿಸ್ತೇನೆ. ಯಾರು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು. ಇನ್ನು ಬಜೆಟ್ ಅಧಿವೇಶನದ ನಂತರ ಸಂಪುಟ ಸರ್ಜರಿ ಪಕ್ಕಾನ ಕನ್ಫರ್ಮ್ ಅನ್ನುವಂಥ ಪ್ರಶ್ನೆಗಳಿದಾವೆ. ಅರ್ಧಕ್ಕರ್ಧ ಹಾಲಿ ಸಚಿವರಿಗೆ ಸಿದ್ದು ಸಂಪುಟದಿಂದ ಕೊಕ್ ಸಿಗುವಂತಹ ಸಾಧ್ಯತೆ ಇದೆ.
ಹೊಸಬರಿಗೆ ಅವಕಾಶ, ಮಂತ್ರಿಗಿರಿ ಆಕಾಂಕ್ಷಿಗಳಿಗೆ ತಳಮಳ. ದೆಹಲಿಯಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಇಷ್ಟೊತ್ತಿಗಾಗಲೇ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಮುಂದೂಡಲಾಯಿತು. ಏನ ಕಾರಣ ಅನ್ನೋದೇ ಪ್ರಶ್ನೆ. ಬಜೆಟ್ ಅಧಿವೇಶನದ ಬಳಿಕ ಸಂಪುಟ ಪುನಾರಚನೆ ಆಗಬಹುದು ಅಂತ ದೆಹಲಿಯಲ್ಲಿ ಪರಿಷತ್ ಸದಸ್ಯ ಸಲೀಂ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ವರಿಷ್ಠರಿಗಾಗಲೇ ಹೇಳಿದ್ವಿ, ಇವಾಗಲೂ ಕೂಡ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ರಚನೆ ಆಗಬೇಕು. ಹಲವಾರು ಮುಖಂಡರಿಗೆ ಪಕ್ಷ ಕಟ್ಟುವಲ್ಲಿ ಅವರಿಗೆ ಜವಾಬ್ದಾರಿ ಕೊಡಬೇಕು ಹಾಗೂ ಹೊಸಬರಿಗೆ ಮಂತ್ರಿ ಮಾಡಬೇಕಂತ ಒತ್ತಾಯ ಕೂಡ ನಾವು ಮಾಡಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ತೀರ್ಮಾನ ತಗೊಳ್ತಾರೆ. ಬಹುಶಃ ಆದಷ್ಟು ಬೇಗ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಬಜೆಟ್ ಕೂಡ ಶುರು ಆಗ್ತಾ ಇದೆ. ಬಹುಶಃ ಅದನ್ನು 6ನೇ ತಾರೀಕು ಆಗ್ಬೋದು ಅಂತ ಸೂಚನೆಗಳಿದೆ. ಆದರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಾವು ವರಿಷ್ಠರಿಗೆ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಂತ ನಾವು ಹೇಳಂತ ಬಯಸ್ತೀವಿ. ನಾವು ವರಿಷ್ಠರಿಗಾಗಲೇ ಹೇಳಿದ್ವಿ, ಇವಾಗಲೂ ಕೂಡ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ರಚನೆ ಆಗಬೇಕು. ಹಲವಾರು ಮುಖಂಡರಿಗೆ ಪಕ್ಷ ಕಟ್ಟುವಲ್ಲಿ ಅವರಿಗೆ ಜವಾಬ್ದಾರಿ ಕೊಡಬೇಕು ಹಾಗೂ ಹೊಸಬರಿಗೆ ಮಂತ್ರಿ ಮಾಡಬೇಕಂತ ಒತ್ತಾಯ ಕೂಡ ನಾವು ಮಾಡಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ತೀರ್ಮಾನ ತಗೊಳ್ತಾರೆ. ಬಹುಶಃ ಆದಷ್ಟು ಬೇಗ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಬಜೆಟ್ ಕೂಡ ಶುರು ಆಗ್ತಾ ಇದೆ. ಬಹುಶಃ ಅದನ್ನು 6ನೇ ತಾರೀಕು ಆಗ್ಬೋದು ಅಂತ ಸೂಚನೆಗಳಿದೆ. ಆದರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಾವು ವರಿಷ್ಠರಿಗೆ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಂತ ನಾವು ಹೇಳಂತ ಬಯಸ್ತೀವಿ. ನಾವು ವರಿಷ್ಠರಿಗಾಗಲೇ ಹೇಳಿದ್ವಿ, ಇವಾಗಲೂ ಕೂಡ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ರಚನೆ ಆಗಬೇಕು. ಹಲವಾರು ಮುಖಂಡರಿಗೆ ಪಕ್ಷ ಕಟ್ಟುವಲ್ಲಿ ಅವರಿಗೆ ಜವಾಬ್ದಾರಿ ಕೊಡಬೇಕು ಹಾಗೂ ಹೊಸಬರಿಗೆ ಮಂತ್ರಿ ಮಾಡಬೇಕಂತ ಒತ್ತಾಯ ಕೂಡ ನಾವು ಮಾಡಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ತೀರ್ಮಾನ ತಗೊಳ್ತಾರೆ. ಬಹುಶಃ ಆದಷ್ಟು ಬೇಗ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಬಜೆಟ್ ಕೂಡ ಶುರು ಆಗ್ತಾ ಇದೆ. ಬಹುಶಃ ಅದನ್ನು 6ನೇ ತಾರೀಕು ಆಗ್ಬೋದು ಅಂತ ಸೂಚನೆಗಳಿದೆ. ಆದರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಾವು ವರಿಷ್ಠರಿಗೆ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಂತ ನಾವು ಹೇಳಂತ ಬಯಸ್ತೀವಿ. ನಾವು ವರಿಷ್ಠರಿಗಾಗಲೇ ಹೇಳಿದ್ವಿ, ಇವಾಗಲೂ ಕೂಡ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ರಚನೆ ಆಗಬೇಕು. ಹಲವಾರು ಮುಖಂಡರಿಗೆ ಪಕ್ಷ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಪ್ರಾಬ್ಲಮ್ ಏನಂದ್ರೆ ಕಾಂಗ್ರೆಸ್ನಲ್ಲಿ ಏನಾಗ್ಬಿಟ್ಟಿದೆ, ಯಾರಿಗೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಎಲ್ಲರೂ ಅವ್ರವ್ರಿಗೆ ಏನೇನು ಅನ್ಸುತ್ತೋ ಹಂಗಂಗೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಏನಾದರೂ ಹೇಳಬೇಕಲ್ಲ. ಈಗ ಏನು ಹೇಳಿಲ್ಲ ಅಂದ್ರೆ ಏನಪ್ಪ ಪಕ್ಷದಲ್ಲಿ ಇದ್ಕೊಂಡು ಇವ್ರಿಗೆ ಗೊತ್ತಿಲ್ವಾ ಅನ್ನೋ ಥರ ಒಂದು ಪ್ರಶ್ನೆ ಉದ್ಭವ ಆಗ್ಬಿಡುತ್ತೆ. ಏನಾದರೂ ಒಂದು ಹೇಳಬೇಕಲ್ಲ. ಸೊ ಹಾಗಾಗಿ ಎಲ್ಲರೂ ಅವರದ್ದೇ ಆದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದಂತಹ ನಟರಾಜ್ ಗೌಡ್ರು ಇದ್ದಾರೆ. ನಟರಾಜ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ಕಾಂತಿ ಶೆಟ್ಟಿ ಅವರಿದ್ದಾರೆ. ಕಾಂತಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು, ಮಾರ್ಗದರ್ಶಕರು, ಹಿತೈಷಿಗಳು ಸಮೀವುಲ್ಲಾ ಸರ್ ಇದ್ದಾರೆ. ಸಮೀವುಲ್ಲಾ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ಮೊದಲಿಗೆ ಹಿರಿಯ ಪತ್ರಕರ್ತರ ಒಂದು ರಿಯಾಕ್ಷನ್ ತಗೊಂಡು ಅದಾದ ನಂತರ ಪಕ್ಷಗಳ ವಕ್ತಾರರಿದ್ದಾರೆ, ಅವ್ರ ಹತ್ರ ಮಾತನಾಡ್ಬಿಡ್ತೀನಿ. ಸಮೀವುಲ್ಲಾ ಸರ್, ಇನ್ನೇನು 3 ವರ್ಷ ಆಗ್ತಾ ಬಂತು. ಈ ನಾಯಕತ್ವ ಜಟಾಪಟಿ ಇನ್ನೂ 5 ವರ್ಷದವರೆಗೂ ಜೀವಂತವಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. 2028ರ ಚುನಾವಣೆಗೆ ಹೋಗೋವರೆಗೂ ಇನ್ ಕೇಸ್ ಏನಾದರೂ ಡಿ ಕೆ ಶಿವಕುಮಾರ್ಗೆ ನಾಯಕತ್ವ ಕೊಟ್ಟಿಲ್ಲ ಅಂದರೆ ಇದು ಅಲ್ಲಿವರೆಗೂ ಜೀವಂತವಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಗಳು, ಅಂದರೆ ಒಂದು ಬಜೆಟ್ನ ಪೂರ್ವಭಾವಿ ಸಭೆ ನಡೀತಾ ಇತ್ತು. ಬೆಂಗಳೂರಿನ ಉಸ್ತುವಾರಿಗಳು ಇಲ್ಲಿ ಇರಬೇಕಾಗಿತ್ತು, ಆದರೆ ಅವರೇನೋ CMಗೆ ಲೆಟ್ರ್ ಕೊಟ್ಟು ದೆಹಲಿಗೆ ಹೋಗುವಂಥ ಕೆಲಸ ಆಗಿತ್ತು. ಅಸ್ಸಾಂ ಚುನಾವಣಾ ವಿಚಾರವಾಗಿ ಏನೋ ಮಾತಾಡಬೇಕು ಅಂತ ಹೇಳಿ ಬೆಳಗ್ಗೆ 2 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ. ಅದಾದ ನಂತರ 12:30 ಫ್ಲೈಟ್ಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಡ್ತಾರೆ. ಹೊರಡೋಕ್ಕೂ ಮೊದಲು ನಾವೇನು ನಾಯಕತ್ವ ಒಪ್ಪಂದದ ವಿಚಾರವನ್ನು ಕದ್ದು ಮುಚ್ಚಿ ಏನು ಮಾತಾಡ್ಕೊಂಡಿಲ್ಲ, ನಮ್ಮ ಹೈಕಮಾಂಡ್ ಏನಿದೆ, ವರಿಷ್ಠ ಏನಿದ್ದಾರೆ ಅವ್ರ ಮುಂದೆನೇ ಮಾತಾಡಿರೋದು, ನನಗೂ ಅವ್ರಿಗೂ ಗೊತ್ತಿದೆ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಮತ್ತೆ ನಾಯಕತ್ವ ವಿಚಾರವನ್ನು ನಾವು ಒಪ್ಪಂದ ಆಗಿದೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ನೆನಪಿಸ್ತಾ ಇದ್ದಾರೆ ಇಲ್ಲಿ ಅನ್ನೋದು ಕೂಡ ಇದೆ. ಆ ವಿಚಾರ ಕೇಳಿದ ತಕ್ಷಣ CMಗೂ ಕೂಡ ಕೋಪ ಬರುತ್ತೆ. ಸೊ ಇದೆಲ್ಲ ಅದ್ರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಒಂದು
ಕರ್ನಾಟಕ ರಾಜ್ಯ ರಾಜಕಾರಣ ಕ್ರಮೇಣ ಅದು ಲಾಜಿಕಲ್ ಎಂಡಿಗೆ ಹೋಗ್ತಾ ಇದೆ. ಹೈಕಮಾಂಡ್ ಮೀಟಿಂಗ್ ಕರೆಯೋದೊಂದೇ ಬಾಕಿ ಇದೆ. ಒಂದು ವೇಳೆ ಹೈಕಮಾಂಡ್ ಈ ಮೀಟಿಂಗ್ ಅನ್ನ ಕರೀದೆ ಹೋದರೆ ಶಾಸಕರ ಒಂದು ಬಣ ಬಹಿರಂಗವಾಗಿ ಸಮರ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೋತಿದೆ ಅನ್ನೋದು ನನ್ನ ಮಾಹಿತಿಗೆ ಬಂದಿರುವಂತಹ ವಿಚಾರ. ನಂಬರ್ 1. ನಂಬರ್ 2, ಇದೀಗ ವಿದ್ಯಮಾನದ ಕೇಂದ್ರ ಬಿಂದು ಯತೀಂದ್ರ ಸಿದ್ದರಾಮಯ್ಯ. ಈಗ ತಣ್ಣಗಿದ್ದದ್ದು ಅಥವಾ ತೆರೆಮರೆಯಲ್ಲಿ ನಡೀತಿದ್ದಂತಹ ಡೆವಲಪ್ಮೆಂಟ್ ಗಳಿಗೆ ಜೇನ್ಗೂಡಿಗೆ ಕಲ್ಲು ಹೊಡೆದು ಮೈಸೂರಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ DCM ಅವರಿಗೆ ಎಂಬ್ರಾಸ್ಮೆಂಟ್ ಮಾಡಿ ಅವರು ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಬಳಿಕ ಇನ್ನೊಂದು ರೌಂಡ್ ಎಂಬ್ರಾಸ್ ಮಾಡೋ ತರ ಅವರು ಬೀದರ್ನಲ್ಲಿ ಸ್ಟೇಟ್ಮೆಂಟ್ ಮಾಡಿರೋದು ಇದೆಯಲ್ಲ, ಇದು ಪರಿಸ್ಥಿತಿಯನ್ನ ನಿಜಕ್ಕೂ ಬಿಗಡಾಯಿಸುವಂತೆ ಮಾಡಿ. ಅಂದ್ರೆ ಪದೇ ಪದೇ ಯತೀಂದ್ರ ಅವರು ಈ ಸ್ಟೇಟ್ಮೆಂಟ್ ಅನ್ನ ಸುಮ್ಮನಿದ್ರು ಕೂಡ ಈ ಸ್ಟೇಟ್ಮೆಂಟ್ ಅನ್ನ ಯಾಕೆ ಮಾತಾಡ್ತಿದ್ದಾರೆ, ಯಾಕೆ ತಾಳ್ಮೆಯನ್ನ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ DCM ಅವರಿಗೆ ಈರಿಸು ಮುರುಸು ಮಾಡ್ತಿದ್ದಾರೆ ಅನ್ನೋದು ಇದೀಗ ಕಾಂಗ್ರೆಸ್ ಅಲ್ಲಿ ಉಂಟಾಗಿರುವಂತಹ ಪ್ರಶ್ನೆ. ಮತ್ತೆ ಎಲ್ರಿಗೂ ಕೊಟ್ಟಂತಹ ನೋಟಿಸು, ಯಾರಿಗೆ ಇಕ್ಬಾಲ್ ಹುಸೇನಿಗೆ 2 ನೋಟಿಸು, ಶಿವಗಂಗಾ ಬಸವರಾಜಿಗೆ 2 ನೋಟಿಸು, ಇವ್ರಿಗೆ ಯಾಕಿಲ್ಲ ಮತ್ತು ಇವರು ಎಕ್ಸ್ಟ್ರಾಡಿನರಿ ಆಗಿ ಇರುವಂತದ್ದು ಏನು, ಇವರಲ್ಲಿ ಅಂತದ್ದೇನು ವರ್ಚಸ್ಸಿದೆ ಅನ್ನೋದೊಂದು ಪ್ರಶ್ನೆ ಉದ್ಭವ ಆಗಿದೆ. ಹೀಗಾಗಿ ಈಗ ಕಾಂಗ್ರೆಸ್ ರಾಜಕಾರಣ ಇದೀಗ ಒಂದು ಹೊಸ ತಿರುವಿನ ಕಡೆಗೆ ತಗೋತಾ ಇದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೆ ಹೋದ್ರೆ ಇದು ಡೆಫಿನೆಟ್ಲಿ ಮಧ್ಯಪ್ರವೇಶ ಮಾಡಿ ಏನಾದ್ರೂ ತೀರ್ಮಾನ ಮಾಡ್ಲಿ, ಇಲ್ಲ ಅವರು ಆ ತರನಾದ್ರು ಅನ್ಲಿ, ಇಲ್ಲ ಈ ತರನಾದ್ರು ಅನ್ಲಿ, ಆದ್ರೆ ಹೈಕಮಾಂಡ್ ನ ನಿರ್ಲಕ್ಷ್ಯ ಅಥವಾ ಹೈಕಮಾಂಡ್ ನ ಮೌನ ಪರಿಸ್ಥಿತಿಯನ್ನ ಬಿಗಡಾಯಿಸುವ ಮಟ್ಟಿಗೆ ಬಿಕ್ಕಟ್ಟಿನ ಮಟ್ಟಕ್ಕೆ ಕೊಂಡೊಯ್ತಾರೆ. ಸರ್, ಅದಕ್ಕೆ ಅವರು ನಿರ್ಣಯ ತಗೊಳಕ್ಕೆ ಕಾಂಗ್ರೆಸ್ ಹೈಕಮಾಂಡೇ ಬಿಕ್ಕಟ್ಟಲ್ಲಿದೆ ಸರ್. ಅವರೇ ಪ್ರಾಬ್ಲಮ್ ಅಲ್ಲಿ ಇದಾರೆ. ಈಗ ಅವ್ರು ಯಾವ ಕಡೆನೂ ನಿರ್ಧಾರ ತಗೊಳ್ಳೋ ಸಿಚುಯೇಷನ್ ಅಲ್ಲಿ ಇಲ್ಲ. ಅಂಡ್ ನೀವು ಯತೀಂದ್ರನ ವರ್ಚಸ್ ಬಗ್ಗೆ ಮಾತಾಡ್ತಾ ಇದ್ರಿ, DCM ಹೇಳ್ಬಿಟ್ರಲ್ಲ ಸರ್, ಅವರೇ ನಮ್ಮ ಹೈಕಮಾಂಡು ಅಂತ ಹೇಳಿ. ಸೊ ಮೈಸೂರಲ್ಲಿ ಒಂದು ಹೈಕಮಾಂಡ್ ಸೃಷ್ಟಿ ಆಗಿದೆ ಅನ್ನೋ ಹೊಸ ವಿಚಾರ ಅಲ್ಲಿಂದಾನೆ ಗೊತ್ತಾಯ್ತಲ್ಲ DCM ಇಂದಾನೆ ಅಲ್ವಾ ನಟರಾಜ್ ಗೌಡ್ರೆ? ನಿಮ್ಮ ಹೈಕಮಾಂಡ್ ದೆಹಲಿ ಹೈಕಮಾಂಡ ಇಲ್ಲ ಮೈಸೂರು ಹೈಕಮಾಂಡ, ಈಗ ನೀವೇ ಆನ್ಸರ್ ಮಾಡ್ಬೇಕು. ಹೌದು, ಈಗ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರಲ್ಲಿದ್ದಾಗಲಿ ಅಥವಾ ಶಿವಗಂಗಾ ಬಸವರಾಜ್ ಹೇಳಿದ್ದಾಗಲಿ, ರಂಗನಾಥ್ ಆಗಲಿ, ಹುಸೇನ್ ಆಗಲಿ, ಇಕ್ಬಾಲ್ ಹುಸೇನ್ ಆಗಲಿ, ಇಲ್ಲ ನಾನು ಹೇಳಿಕೆ ಕೊಟ್ಟರು ಕೂಡ, ಇಲ್ಲ ಬೇರೆ ನಮ್ಮ ಸಮೀವುಲ್ಲಾ ಸಾಹೇಬ್ರ ಥರದವರು ವಿಶ್ಲೇಷಣೆ ಮಾಡಿದ್ರು ಕೂಡ ಏನು ಬದಲಾವಣೆ ಆಗಲ್ಲ. ಎಲ್ಲ ತಟಸ್ಥವಾಗಿರುತ್ತೆ. ನಾಯಕತ್ವ ಬದಲಾವಣೆ ಆಗಲ್ಲ. ಇಲ್ಲ, ಆ ಥರದ್ದೇನು ನಮ್ಮ ಚರ್ಚೆನೇ ಇಲ್ಲ. ಆ ಥರ KPC ಕಾಂಗ್ರೆಸ್ ಅಲ್ಲಿ ವಲಯದಲ್ಲಿ ಚರ್ಚೆ ಇಲ್ಲ. ಚರ್ಚೆ ಏನಾದರೂ ಮಾಡಂಗಿದ್ರೆ ಸಾಮಾನ್ಯವಾಗಿ ಚರ್ಚೆ ಆಗೋದಿಲ್ಲ. ತೀರ್ಮಾನ ಅನ್ನೋದ್ರ ಆಗೋದಾದ್ರೆ ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರು, ಮಾನ್ಯ ರಾಹುಲ್ ಗಾಂಧಿ ಅವರು, ಅವರಿಬ್ರು ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ಶಾಸಕಾಂಗ ಪಕ್ಷ ಸಭೆಯನ್ನು ಕರೆದು ಆ ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಎಲ್ಲೋ ಸಭೆಯಲ್ಲಿ ಚರ್ಚೆ ಮಾಡೋದು, ದಾರಿನಲ್ಲಿ ಚರ್ಚೆ ಮಾಡೋದು, ಮಾಧ್ಯಮದಲ್ಲಿ ಚರ್ಚೆ ಮಾಡೋದು ಅಗತ್ಯ ಇಲ್ಲ. ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ ಇಬ್ರೂ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ. ಇಲ್ಲ, ನಾವು ಬದ್ಧ ಅಂತ. ನಾನು ಈಗ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಅವ್ರ ವೈಯಕ್ತಿಕ ವಿಚಾರ ಹೇಳಿದ್ದಾರೆ, ಅವ್ರಿಗೇನು ಮಾಹಿತಿ ಇದೆಯೋ ನಮಗೆ ಗೊತ್ತಿಲ್ಲ. ಶಿವಗಂಗಾ ನಿಮ್ಮ ಪಕ್ಷದಲ್ಲಿ ಯಾರಿಗೂ ಇಲ್ದಿರೋ ಮಾಹಿತಿ ಅವ್ರಿಗಿದೆ ಅಂತ. ಅದನ್ನೇ ಈಗ ಯತೀಂದ್ರ ಅವರು ಹೇಳಿದ್ದಾಗ್ಲಿ, ಶಿವಗಂಗಾ ಅವರು ಹೇಳಿದ್ದಾಗ್ಲಿ, ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂತ ಅಗತ್ಯನೂ ಇಲ್ಲ. ಆಮೇಲೆ ಅದು ಅಗತ್ಯನೂ ಇಲ್ಲ. ನಮ್ಗೆ ನಮ್ಮ ನಾಯಕರಾಗಿ ಹೇಳಿ ಈಗ ಅವ್ರ ವೈಯಕ್ತಿಕವಾಗಿ ಅಭಿಪ್ರಾಯ ಹೇಳ್ತಾರೆ. ಅವ್ರಿಗೆ ಏನೋ ಮಾಹಿತಿ ಇರ್ಬೋದು, ಇಲ್ಲ ಶಿವಗಂಗಾಗೆ ಏನೋ ಮಾಹಿತಿ ಇರ್ಬೋದು, ಇಕ್ಬಾಲ್ ಹುಸೇನ್ ಮಾಹಿತಿ ಇರ್ಬೋದು. ಪ್ರಶ್ನೆ ನಟರಾಜ್ ಗೌಡ್ರೆ, ವೆರಿ ಸಿಂಪಲ್, 1 ವರ್ಡ್ ಅಲ್ಲಿ ಆನ್ಸರ್ ಕೊಡ್ಬೇಕು. ಹೇಳಿ. ನಿಮ್ಮದು ಹೈಕಮಾಂಡ್ ಪಕ್ಷನ ಇಲ್ವಾ? ಇದು ಟ್ರಿಕಿ ಕ್ವಶನ್. ಹೈಕಮಾಂಡ್ ಪಕ್ಷನೇ, ಆದ್ರೆ ಶಾಸಕಾಂಗ ಪಕ್ಷ ಸಭೆ ತೀರ್ಮಾನ ಇಂಟರ್ನಲ್ ಡೆಮಾಕ್ರಸಿ ಇದ್ದಾಗ ಹೈಕಮಾಂಡ್ ಪಕ್ಷನ ಇಲ್ವಾ? ಇಲ್ಲ, ಇಂಟರ್ನಲ್ ಡೆಮಾಕ್ರಸಿ ಇದ್ದಾಗ ಈ ಪ್ರಶ್ನೆಗೆ 2 ಆನ್ಸರ್ ಇದೆ. ಶಾಸಕಾಂಗ ಪಕ್ಷ ಸಭೆಯನ್ನ ಅನುಮೋದಿಸ್ತದೆ ಹೈಕಮಾಂಡ್. ನಿಮ್ಮ ಉತ್ತರದಲ್ಲೇ ನಂದು ಇನ್ನೊಂದು ಪ್ರಶ್ನೆ ಇದೆ. ಕೇಳಿ, ಹೈಕಮಾಂಡ್ ಮಾತು ಇಂಪಾರ್ಟೆಂಟಾ, ನಿಮ್ಮಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಇಂಪಾರ್ಟೆಂಟ್ ಅಥವಾ ಇಂಟರ್ನಲ್ ಡೆಮಾಕ್ರಸಿ ಇಂಪಾರ್ಟೆಂಟ್? ಇಂಟರ್ನಲ್ ಡೆಮಾಕ್ರಸಿನೇ ಮೇನ್. ಇಂಟರ್ನಲ್ ಡೆಮಾಕ್ರಸಿ ಹೈಕಮಾಂಡ್ ಮಾತೆ ಅದೇ ಹೇಳೋದು. ಹೈಕಮಾಂಡ್ ಮಾತು ಏನ್ ಹೇಳ್ತಾರೆ ಗೊತ್ತಾ? ಹೈಕಮಾಂಡ್ ಹೇಳೋ ಸೂಚನೆನೇ ಇಂಟರ್ನಲ್ ಡೆಮಾಕ್ರಸಿ ಮಾಡ್ಕೊಂಡು ಬನ್ನಿ ಅಂತ. ಈಗ ಶಾಸಕಾಂಗ ಪಕ್ಷ 2023 ಸಮೀವುಲ್ಲಾ ಸಾಹೇಬರು ನಾವು ಎಲ್ಲ ಅವಾಗಲೇ ಚುನಾವಣೆ ವಿಶ್ಲೇಷಣೆ ಕೂತಿದ್ವಿ. ಅವತ್ತು ಏನಂದ್ರೆ ಅಲ್ಲಿನ ಸೂಚನೆ, ವೇಣುಗೋಪಾಲ್ ಅವ್ರ ಸೂಚನೆ ಏನು, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು, ಮಾನ್ಯ ರಾಹುಲ್ ಗಾಂಧಿ ಅವ್ರದ್ದು ಏನು ಸೂಚನೆ ಇದೆ ಅಂದ್ರೆ ಶಾಸಕಾಂಗ ಪಕ್ಷ ಸಭೆ ಕರೆದು ಅಲ್ಲಿನ ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಬೇಕು ಅಂತ ಅದನ್ನ ಅನುಮೋದನೆ ಮಾಡ್ತಾರೆ. ದಟ್ ಮೀನ್ಸ್ ನಿಮ್ಮ ಹೈಕಮಾಂಡ್ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಆಯ್ತು. ಕೆಪಾಸಿಟಿ ಇದೆ, ಕೆಪಾಸಿಟಿ ವಿಷಯ ಅಲ್ಲ. ಆದ್ರೆ ಡೆಮಾಕ್ರಸಿ ಏನ್ ಗೊತ್ತಾ, ಡೆಮಾಕ್ರೆಟಿಕಲ್ ವ್ಯಾಲ್ಯೂಸ್ಗೆ ಗೌರವ ಕೊಡಬೇಕಾದಾಗ ಹೈಕಮಾಂಡ್ ಈ ನಿರ್ಧಾರಗಳು ರಾಜಣ್ಣ ಅವರು ಡೆಮಾಕ್ರೆಟಿಕ್ ವ್ಯಾಲ್ಯೂ ಕೊಡಿ, ಅವ್ರು ಹೇಳ್ಕೊಂಡ್ರು, ನೀವು ಯಾಕೆ ಅವ್ರನ್ನ ತೆಗೆದು ಹೊರಗಡೆ ಹಾಕ್ಬೇಕಾಯ್ತು? ಯಾಕೆ ವಜಾ ಮಾಡಿದ್ರಿ ಅವ್ರನ್ನ?
That is also democratic, no? ಪಕ್ಷಕ್ಕೆ ಮುಜುಗರ ಮಾಡುವಂಥದ್ದು, When your ಪಕ್ಷವನ್ನ party, ಟೀಕೆ ಅಲ್ವಾ ಮಾಡುವಂಥದ್ದು ಸಮೀವುಲ್ಲಾ ಡೆಮಾಕ್ರಸಿ sir, ಆಗಲ್ಲ. when your party is giving so much of importance for democracy, then why you ಇಲ್ಲ ನಿಮ್ಮ ಪ್ರಶ್ನೆ ಚೆನ್ನಾಗಿದೆ, ಯಾಕೆ ನೀವು ಇದ್ ಇದು ತುಂಬಾ ಮಾಡ್ತೀರಿ? ಚೆನ್ನಾಗಿದೆ, ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಡೆಮಾಕ್ರಸಿ ಪಾರ್ಟಿಯನ್ನ ಸದೃಢ ಮಾಡಕ್ಕೆ ಡೆಮಾಕ್ರಸಿನು ಪಾರ್ಟಿಯ ನಾಯಕತ್ವದ ಒಂದು ತೀರ್ಮಾನವನ್ನ ವಿರೋಧ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. All right. ಪಕ್ಷದ ಒಂದು ನಿಮ್ಮ ಪಾಯಿಂಟ್ಗೆ ಬರ್ತೀನಿ ನಟರಾಜ್ ಕೊಟ್ರೆ, ರಾಜಣ್ಣ ಕೊಟ್ಟಂತ ಸ್ಟೇಟ್ಮೆಂಟ್ ನಿಮ್ಮ ಪಾರ್ಟಿಯ ಮರ್ಯಾದೆನ ಹರಾಜ್ ಮಾಡುತ್ತೆ ಅನ್ನೋದಾದ್ರೆ, ನಿಮ್ಮ ವರಿಷ್ಠರು ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ಮೇಲೂ ಪದೇ ಪದೇ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನಿಮ್ಮ ಪಾರ್ಟಿ ಮರ್ಯಾದೆನ ಹರಾಜ್ ಮಾಡಲ್ವಾ? ಏನಾಗಲ್ಲ, ಅವ್ರ ವೈಯಕ್ತಿಕ ಹೇಳಿಕೆ. ಈ ಸಣ್ಣ ಪುಟ್ಟ ಈಗ ರಾಜಣ್ಣಂದು ವೈಯಕ್ತಿಕ ಹೇಳಿಕೆ. ಇಲ್ಲ ಅದು ವೈಯಕ್ತಿಕ ಅಲ್ಲ. Why? ಇಲ್ಲ ನ್ಯಾಷನಲ್ ಪಾಲಿಸಿ ಇದು ಪಾಲಿಸಿ ಅಲ್ಲ. ಇವ್ರಿಗೂ ಮಾತ್ರ ಪಾಲಿಸಿ ಮೇಲೆ ಮಾತಾಡ್ತಾ ಇಲ್ಲ ನಾವು. ಓಟ್ ಚೋರಿ ಮೇಲೆ ಅದೊಂದು ಪಾಲಿಸಿ ನಾವು ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದೀವಿ. ಅದನ್ನ ಡಿರೈಲ್ ಮಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇದು ಅಷ್ಟೇ ಅಪ್ಪ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ನಿಮ್ ಹೈಕಮಾಂಡ್ ಅವ್ರು ಸುಸ್ತಾಗಿ ಹೋಗಿದ್ದಾರೆ. ಬೇಡಯ್ಯ ಮಾತಾಡಬೇಡಿ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ವೈಯಕ್ತಿಕ issue ಕೊಡಕ್ಕಾಗ್ತಿತ್ತು. ಇದು ರಾಜ್ಯದ ವಿಚಾರ, ರಾಜ್ಯದ ಸಿಎಂ ಕುರ್ಚಿ ವಿಚಾರ. ಇದು ಅಲ್ಲ ಚರ್ಚೆ ವಿಚಾರ, It is more than policy. ಇಲ್ಲ ಕೇಳಿ, ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕಾದ್ರೆ 2023 ತೀರ್ಮಾನ ಆಗಿದೆ. ಮತ್ತೆ ತೀರ್ಮಾನ ಮಾಡ್ಬೇಕಾದ್ರೆ ಅವ್ರು ಕರೀತಾರೆ. ಅಲ್ಲಿವರೆಗೂ ಯಾರು ಬಾಯಿ ಮುಚ್ಕೊಂಡಿರ್ಬೋದು. ಅದ ಕರೆಕ್ಟ್, ನೀವು ಹೇಳಿದ ನಿಜ. ನಿಮ್ಮ ಮಾತಲ್ಲಿ ಸರಿ ಇದೆ, ನಿಮ್ಮ ಮಾತಲ್ಲಿ ಸರಿ ಇದೆ. ನೀವು ಯಾರಾದ್ರೂ ಅದನ್ನ ಅಗತ್ಯ ಇಲ್ಲದವ್ರು ಮಾತಾಡಿದ್ರೆ, ಸುಮ್ಮನೆ ಗೊಂದಲ ಮುಡ್ಸಕ್ ಮಾತಾಡಿದ್ರೆ ಅಗತ್ಯ ಇಲ್ಲ. ಅದನ್ನ ನೀವು ಹೇಳಿದ್ರನ್ನ ನಾನು ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ತೀನಿ. ನೀವು ನೇರವಾಗಿ ಹೇಳಿದ್ರೆ ನಾನು ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ತೀನಿ. ನಾವು ಗೊಂದಲ ಮುಡ್ಸಕ್ಕಿಂತ ಹೆಚ್ಚಾಗಿ ನಿಮ್ ಒಳಗಡೆನೆ ಗೊಂದಲ ಮುಡ್ಸೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಯಾಕೆ ನೀವು ಮಾತಿಲ್ಲ ಚೆನ್ನಾಗಿ ಹೇಳಿದ್ರಿ, ಬಾಯಿ ಮುಚ್ಚಿಕೊಂಡಿರ್ಬೇಕಲ್ಲ ಅಂತ. ನಾನು ಅದನ್ನೇ ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ತೀನಿ. ಅಸಮಂಜಸ ಅಗತ್ಯ ಇಲ್ಲ. ಯಾಕಂದ್ರೆ ಇದು ಹೈಕಮಾಂಡ್ ತೀರ್ಮಾನ ಮಾಡ್ತೀನಿ ಅಂದಮೇಲೆ ಮಾನ್ಯ ಸಿದ್ದರಾಮಯ್ಯನವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾನ್ಯ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಂಗಿರ್ಬೇಕಾದ್ರೆ ಶಾಸಕರಾಗ್ಲಿ ಬೇರೆ ಯಾರೇ ಹೇಳಿಕೆ ಕೊಟ್ಟರು ಕೂಡ ಅದಕ್ಕೆ ಇಲ್ಲಿಗೆ ಪ್ರಾಮುಖ್ಯತೆ ಪಡ್ಕೊಳ್ಳಲ್ಲ. ಮಾನ್ಯ ರಾಹುಲ್ ಗಾಂಧಿಯವರು, ಮಾನ್ಯ ಖರ್ಗೆ ಸಾಹೇಬರು ಕರೆಯೋವರೆಗೂ ಇದು ಯಾವುದೇ ರೀತಿಯಾಗಿ ಚರ್ಚೆಗೆ ಪ್ರಾಮುಖ್ಯತೆ ಪಡ್ಕೊಳ್ಳಲ್ಲ. ಕಾಂತಿ ಶೆಟ್ಟಿ ಅವರ ಒಂದು ರಿಯಾಕ್ಷನ್ ತಗೊಳ್ತೀನಿ ಅದಕ್ಕೆ.